ಮತ್ತು ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು ತಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದನೂ ಒಂದು ಸ್ವಾಗತವನ್ನ ಬಯಸುತ್ತಾ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ಈ ಹಾಸನ ಜಿಲ್ಲೆಯಲ್ಲಿ ಜನಗಳಿಗೆ ಸರ್ಕಾರದ ಸೇವೆಗಳನ್ನ ಸಮರ್ಪಣೆ ಮಾಡುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಮಯ ಬಿಡುವು ಮಾಡಿಕೊಂಡು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದವನ್ನ ಹೇಳ್ತಾ, ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಬೇಕಾದ್ರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲ ಶಾಸಕರು, ಸಂಸದರು ಸಹಕಾರ ಕೊಡದೆ ಹೋಗಿದ್ರೆ ಇದು ಇಷ್ಟು ಮಟ್ಟಿಗೆ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಮೊದಲ ಕರ್ತವ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಧನ್ಯವಾದ ಹೇಳಬೇಕಾಗಿರೋದು ನನ್ನ ಮೊದಲನೇ ಕರ್ತವ್ಯ. ಹಾಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ, ಅವರಿಗೂ ನನ್ನ ಧನ್ಯವಾದಗಳು. ನಮ್ಮ ಅಧಿಕಾರಿಗಳು ಡಿಸಿ, ಸಿಇಒ, SP ಇಂದ ಹಿಡಿದು ಒಬ್ಬ ವಾಟರ್ ಮ್ಯಾನು, ಬಿಲ್ ಕಲೆಕ್ಟರು, ಗ್ರಾಮ ಸೇವಕರವರೆಗೆ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಇದು ನಮ್ಮ ಸರ್ಕಾರದ ಕೆಲಸ, ಇದು ನಮ್ಮ ಜವಾಬ್ದಾರಿ ಅಂತೇಳಿ ಹಗಲು ರಾತ್ರಿ ನಮ್ಮ ಅಧಿಕಾರಿಗಳು ದುಡಿದು ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಿದ್ದಾರೆ. ಊರೂರಿಗೆ ಹೋಗಿ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಎಲ್ಲ ಸೌಕರ್ಯವನ್ನ ಮಾಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅಧಿಕಾರಿಗಳ ಶ್ರಮಕ್ಕೆ ಧನ್ಯವಾದ ಹೇಳಬೇಕಾಗಿರೋದು ಕೂಡ ನಾನು ಈ ವೇದಿಕೆಯಲ್ಲಿ ಮಾಡಬೇಕಾಗಿರುವ ನನ್ನ ಧರ್ಮ, ನನ್ನ ಕರ್ತವ್ಯ. ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಜನ ಹಾಸನ ಜಿಲ್ಲೆಯ ಮೂಲೆ ಮೂಲೆಯಿಂದ ಇವತ್ತು ಬಂದಿದ್ದಾರೆ. ಬರುವಾಗ ಅನೇಕ ಜನ ಹೇಳಿದ್ರು, ಇಲ್ಲಿ ಪಾರ್ಟಿ, ಪಕ್ಷ ಇವೆಲ್ಲ ಬಹಳ ಆಳವಾಗಿ ಬೇರೂರಿದೆ ಅಂತೇಳಿ. ಆದ್ರೆ ಇವತ್ತು ಸರ್ಕಾರದ ಕರೆಗೆ ಹೋಗೊಟ್ಟು ಮಹಿಳೆಯರು, ಗಂಡಸರು, ಯುವಕರು ಎಲ್ಲ ಪಕ್ಷ ಭೇದವನ್ನ ಮರೆತು ಸರ್ಕಾರದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಸರೋವರದ ರೀತಿಯಲ್ಲಿ, ಸಮುದ್ರದ ರೀತಿಯಲ್ಲಿ ಹರಿದು ಬಂದಿದ್ದೀರಾ. ನಿಮಗೆ ಬಂದಿರೋ ಜನಕ್ಕೆ ನಾವು ಹಾಕಿರೋ ಪೆಂಡಾಲು ಸಾಲ್ತಾ ಇಲ್ಲ, ನಾವು ಹಾಕಿರೋ ಕುರ್ಚಿಗಳು ಸಾಲ್ತಾ ಇಲ್ಲ. ಆದ್ರೂ ಕೂಡ ತಾವು ತಾಳ್ಮೆಯಿಂದ, ಕೆಲವರು ಬಿಸಿಲಲ್ಲೇ ನಿಂತಿದ್ದಾರೆ, ತಾವಿಲ್ಲಿ ಕೂತಿದ್ದೀರಾ. ಕೆಲವರು ಈ ಕಾರ್ಯಕ್ರಮದ ಪ್ರವೇಶ ಮಾಡೋದಕ್ಕೆ ಆಗದೆ ಇನ್ನೂ ರಸ್ತೆಗಳ ಮೇಲೆ ಸಿಕ್ಕಾಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳೊಂದಿಗೆ ಸ್ವಾಗತ. ಯಾಕೆ ಅಂದ್ರೆ ನಾವು ಬೇರೆ ಏನೂ ಇಲ್ಲದೆ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮನ್ನ ಗೌರವವಾಗಿ ನಡೆಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನ ನಾವು ಇವತ್ತು ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಸುಮಾರು 298 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆ ಅಥವಾ ಶಂಕುಸ್ಥಾಪನೆಯನ್ನ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡುವರಿದ್ದಾರೆ. ಅದರಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದರದ್ದು ಸುಮಾರು 55 ಕೋಟಿ ರೂಪಾಯಿ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆಯದ್ದು ಸುಮಾರು 30 ಕೋಟಿ ರೂಪಾಯಿ ಸೇರಿದೆ. ಹಾಗೂ ಲೋಕೋಪಯೋಗಿ ಇಲಾಖೆದು 16 ಕೋಟಿ ರೂಪಾಯಿ ಇದೆ. ಅಲ್ಪಸಂಖ್ಯಾತರ ಇಲಾಖೆ ಮತ್ತು ವಸತಿ ಇಲಾಖೆಯದ್ದು ನಾನಾ ಕಾರ್ಯಕ್ರಮಗಳಿದ್ದಾವೆ. ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಹೀಗೆ ನಾನಾ ಇಲಾಖೆಗಳ 298 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳ ಸಮರ್ಪಣೆಯನ್ನ ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಸರ್ಕಾರದಿಂದ ಅನುಮೋದನೆ ಆಗಿ ಆದೇಶ ಆಗದೆ ಇನ್ನೂ ಇರ್ತಕ್ಕಂಥ ಕಾಮಗಾರಿಗಳನ್ನ ನಾವು ಸೇರಿಸಿಲ್ಲ. ಅವೆಲ್ಲ ಸೇರಿಸಿದ್ರೆ ಅದು ಇನ್ನ ಒಂದು 300-400 ಕೋಟಿ ರೂಪಾಯಿ ಆಗ್ತಿತ್ತು. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಆದೇಶ ಆಗಿ ಉದ್ಘಾಟನೆಗೆ ತಯಾರಿರೋದು ಅಥವಾ ಟೆಂಡರ್ಗೆ ಆಗಿರುವಂತಹದ್ದು ಮಾತ್ರ ಸೇರಿಸಿದ್ರೆ 300 ಕೋಟಿ ರೂಪಾಯಿ ಇವತ್ತು ವೇದಿಕೆ ಮುಖಾಂತರ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನೀರಾವರಿ ಇಲಾಖೆಯದ್ದು ಕೂಡ ಬಹಳ ಆ ಭಾಗದ ಜನಗಳ ಬಹುದಿನಗಳ ಆಸೆ. ಹಿರಿಸಾವೆ ಹೋಬಳಿಯಲ್ಲಿ
ಚನ್ನರಾಯಪಟ್ಟಣ ತಾಲೂಕು ಅಲ್ಲಿನೂ ಕೂಡ ಒಂದು ಏತ ನೀರಾವರಿ ಯೋಜನೆ 74 ಕೋಟಿ ರೂಪಾಯಿಗಳದಕ್ಕೆ ಇವತ್ತು ಗುದ್ಲಿ ಪೂಜೆ ಮುಖಾಂತರ ಶಂಕುಸ್ಥಾಪನೆ ಮುಖಾಂತರ ಚಾಲನೆ ಕೊಡುವಂತಹದನ್ನು ಇದರಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಕಂದಾಯ ಇಲಾಖೆ ಹಾಸನ ಪಟ್ಟಣದಲ್ಲಿ ತಹಶೀಲ್ದಾರರ ಕಚೇರಿ ಹಿಂದೆ ಆರಂಭ ಆಗಿ ಸರ್ಕಾರದ ಅನುಮೋದನೆ ಇಲ್ಲದೇನೆ 14 ಕೋಟಿ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಅದು ನೆನೆಗುದಿಗೆ ಬಿದ್ದಿತ್ತು. ಹೋದ ಬಾರಿ ಮುಖ್ಯಮಂತ್ರಿಗಳು ಬಂದು ಅದನ್ನ ನೋಡಿ ಸೂಚನೆ ಕೊಟ್ಟ ಮೇಲೆ ಅದಕ್ಕೆ ಹೆಚ್ಚುವರಿ ಅನುದಾನವನ್ನ ಕೊಟ್ಟು ಇವತ್ತು ಅದನ್ನ ಉದ್ಘಾಟನೆ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಗಳು ಹೆಚ್ಚು ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾವು ಹೋಗಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು, ಅದಕ್ಕೆ ಸರ್ಕಾರದ ಒಪ್ಪಿಗೆ ಕೊಡಬೇಕು ಅಂತ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಲ್ಲಿ ಸುಮಾರು 57 ಕೋಟಿ ರೂಪಾಯಿ ಅನುದಾನವನ್ನ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೂ ಒಂದು 17 ಕೋಟಿ ರೂಪಾಯಿನ ಅನುದಾನವನ್ನ ಕೆಲವೇ ದಿನಗಳಲ್ಲಿ ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಇನ್ನ ಕೆಲವೇ ದಿನಗಳಲ್ಲಿ ಆ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಅವರಿಗೆ ಧನ್ಯವಾದ ಹೇಳಬೇಕಾಗಿರ್ತಕ್ಕಂತಹದ್ದು ನಮ್ಮ ಕರ್ತವ್ಯ. ಇವತ್ತು ಹಿಮ್ಸಲ್ಲಿ 55 ಕೋಟಿ ಉದ್ಘಾಟನೆ ಮಾಡ್ತಾ ಇದ್ರೆ ಈಗ ಮಂಜೂರಾಗಿರುವ ಬರುವಂತ ಅನುದಾನ ಮತ್ತೆ 58 ಕೋಟಿ ಇದೆ. ಹಾಗಾಗಿ 2.5 ವರ್ಷದಲ್ಲಿ ಮಂಜೂರಾಗಿರುವಂತಹದ್ದು ಮತ್ತು ಈಗಾಗಲೇ ಆಗಿರುವ ಕಾಮಗಾರಿ ಸೇರಿದ್ರೆ 100 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ನಾವು ಹಿಮ್ಸು ಒಂದಕ್ಕೆ ಒದಗಿಸಿ ಕೊಟ್ಟಿದ್ದೇವೆ ನಮ್ಮ ಸರ್ಕಾರದಲ್ಲಿ. ಹಾಗಾಗಿ ಆ ಎಲ್ಲ ಕೆಲಸಗಳು ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕಟಿಬದ್ಧವಾಗಿ ಜಿಲ್ಲೆಯ ಜನಗಳ ಆಶೋತ್ತರವನ್ನ ಈಡೇರಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಬಂದಿರತಕ್ಕಂತ ಜನಗಳಲ್ಲಿ ಸುಮಾರು ಜನ ನಮ್ಮ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇವತ್ತಿಗೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗಿ ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಯುವ ನಿಧಿ ಅಡಿಯಲ್ಲಿ 2.5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ 1,08,235 ಕೋಟಿ 37 ಲಕ್ಷ ರೂಪಾಯಿ. ಒಂದು ಬಾರಿ ರಿಪೀಟ್ ಮಾಡ್ತೇನೆ, 1,08,235 ಕೋಟಿ 37 ಲಕ್ಷ ರೂಪಾಯಿಯನ್ನ ನಿಮ್ಮಂತ ಸಾಮಾನ್ಯ ಜನಗಳ ಅಕೌಂಟಿಗೆ ನೇರವಾಗಿ ಹಾಕುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. 1,08,000 ಕೋಟಿ. ಪ್ರಪಂಚದ ಯಾವ ದೇಶದಲ್ಲೂ ಕೂಡ, ಪ್ರಪಂಚದ ಯಾವ ರಾಜ್ಯದಲ್ಲೂ ಕೂಡ, ಭಾರತ ದೇಶದ ಯಾವ ರಾಜ್ಯದಲ್ಲೂ ಕೂಡ 1,00,000 ಕೋಟಿ ರೂಪಾಯಿಗಳನ್ನ ಜನಗಳ ಕೈಗೆ ನೇರವಾಗಿ ಕೊಟ್ಟಂತ ಸರ್ಕಾರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂತ ನಮ್ಮ ಸರ್ಕಾರ ಮಾತ್ರ ಪ್ರಪಂಚದಲ್ಲಿ ದಾಖಲೆ ಬರೆಯುವಂತ ಕೆಲಸ ನಾವು ಮಾಡಿದ್ದೇವೆ. 2.5 ವರ್ಷದಲ್ಲಿ 1,08,00,000 ರೂಪಾಯಿ ನಿಮ್ಮಂತ ಸಾಮಾನ್ಯ ಜನಗಳ ಕೈಗೆ ಕೊಟ್ಟಿದ್ದೇವೆ. ನಿಮ್ಮ ಕೈ ಬಲಪಡಿಸೋದಕ್ಕೋಸ್ಕರ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ಅದನ್ನ ಇವತ್ತು ಈ ವೇದಿಕೆ ಮುಖಾಂತರ ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮತ್ತೊಂದು ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ 94C ಅಡಿಯಲ್ಲಿ ಕಂದಾಯ ಗ್ರಾಮದ ಅಡಿಯಲ್ಲಿ ನಾವು ನಾನಾ ಹಕ್ಕು ಪತ್ರಗಳನ್ನ ಇವತ್ತು ವೇದಿಕೆ ಮುಖಾಂತರ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅದರ ಜೊತೆಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, NRLM ಯೋಜನೆ,
ಅವುಗಳ ಸೇವೆಗಳನ್ನ, ಸವಲತ್ತುಗಳನ್ನ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಅವೆಲ್ಲವುಗಳ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಕೆಲವು ಸೇವೆಗಳನ್ನು ಕೂಡ ಇವತ್ತು ಜನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ದರ್ಖಾಸ್ತು ಪೋಡಿ ಅಂದ್ರೆ ದುರಸ್ತು ಅಭಿಯಾನವನ್ನ ನಾವು ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇವೆಲ್ಲವೂ ಕೂಡ 50-60 ವರ್ಷ ಹಿಂದೆ ಸರ್ಕಾರದಿಂದ ಜನಗಳಿಗೆ ಮಂಜೂರಾದಂತಹ ಜಮೀನುಗಳು ಪೋಡಿ ದುರಸ್ತು ಆಗದೆ ಹಾಗೆ ಬಿದ್ದು ಜನ ಅವುಗಳನ್ನ ದುರಸ್ತು ಮಾಡ್ಕೋಬೇಕಾದ್ರೆ ತಾಲೂಕ್ ಕಚೇರಿ, ಸರ್ವೆ ಕಚೇರಿ ಅಂತ ಇಲ್ಲಿಂದ ಅಲ್ಲಿಗೆ ಅಲದು ಚಪ್ಪಲಿ ಸಮದೋಗಿ, ತಂದೆ ತೀರೋಗಿ, ತಾತ ತೀರೋಗಿ, ಕೊನೆಗೆ ಇದು ಆಗೋದೇ ಇಲ್ಲ ಅಂತ ಜನ ಮರ್ತೇ ಬಿಟ್ಟಿದ್ರು. ಆದ್ರೆ ದುರಸ್ತು ಆಗ್ಲಿಲ್ಲ ಅಂತ ಹೇಳಿದ್ರೆ ತಂದೆಯಿಂದ ಮಕ್ಕಳಿಗೆ ಖಾತೆ ಆಗೋದಿಲ್ಲ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಖಾತೆ ಆಗೋದಿಲ್ಲ, ಅದನ್ನ ಕ್ರಯ ಮಾಡೋದಕ್ಕಾಗೋದಿಲ್ಲ, ಬ್ಯಾಂಕಲ್ಲಿ ಸಾಲ ತಗೊಳಕ್ಕಾಗೋದಿಲ್ಲ. ಅದರ ಜೊತೆಗೆ ಭೂ ವಿವಾದ, ಆಜು ಬಾಜುದಾರರ ವ್ಯಾಜ್ಯಗಳು, ಅದರಿಂದ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಸಿವಿಲ್ ಕೋರ್ಟ್ಗೆ ಹೋದ್ರೂ ಕೂಡ ದುರಸ್ತಾಗದೆ ಏನು ಮಾಡಕ್ಕಾಗೋದಿಲ್ಲ. ಇಂಥ ಒಂದು ಅತಂತ್ರ ಬದುಕಿಗೆ ಸಿಕ್ಕಾಕೊಂಡಿದ್ದಂತ ಜನಗಳಿಗೆ ಏನಾದ್ರೂ ಮಾಡಿ ಪರಿಹಾರ ಕೊಡಬೇಕು ಅಂತ ನಮ್ಮ ಸರ್ಕಾರ ಸಂಕಲ್ಪ ಮಾಡಿ ಹೋದ ವರ್ಷದ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಸರಳೀಕೃತ ದರ್ಖಾಸ್ತು ಪೋಡಿ ಅಭಿಯಾನವನ್ನ ರಾಜ್ಯದಲ್ಲಿ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ. ಇದನ್ನ ಮಾಡ್ತೇವೆ ಅಂತ ವಿಧಾನಸಭೆಯಲ್ಲಿ ನಾನು ಹೇಳಿದಾಗ ವಿಧಾನಸಭೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಇದನ್ನ ನೀವು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನನ್ನ ಹತ್ರ ಅವರು ಅಸೆಂಬ್ಲಿಯಲ್ಲಿ ಹೇಳಿದ್ದ ಸ್ಟೇಟ್ಮೆಂಟ್ ಕಾಪಿ ಇದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು 4 ವರ್ಷ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಮೊದಲು 1 to 5 ಮಾಡಿ ಅದನ್ನ AC DC ಫೈನಲೈಸ್ ಮಾಡೋದಕ್ಕೆ ಆಗ್ಬೇಕಾದ್ರೆ ಕೋರ್ಟು ಕೇಸುಗಳು ಒಡೆದಾಡ್ಕೊಂಡು ಅದರಿಂದ ಹೊರಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ, ಈ ಜನ್ಮದಲ್ಲಿ ಆಗೋದಿಲ್ಲ ಅಂತ ಅವರು ಅಸೆಂಬ್ಲಿಯಲ್ಲಿ ಹೇಳಿದ್ದು ಇಲ್ಲಿ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ. ಸಾಲ್ವ್ ಆಗೋದೇ ಇಲ್ಲ ಅಂತ ನಾನು ಹೇಳಿದೆ. ಆಯ್ತು ಸರ್, ತಾವು 4 ವರ್ಷ ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನೋಡೋಣ, ನಾವು ರೈತರ ಪರವಾಗಿ ಪ್ರಯತ್ನ ಮಾಡ್ತೇವೆ, ಎಷ್ಟು ಮಟ್ಟಿಗೆ ಆಗುತ್ತೆ ಆಗೋದಿಲ್ಲ ಅಂತ ನೋಡೇ ಬಿಡೋಣ ಫೀಲ್ಡ್ ಅಲ್ಲಿ ಅಂತ ಒಂದು ಚಾಲೆಂಜ್ ಆಗಿ ನಾವು ತಗೊಂಡ್ವಿ. ಅದನ್ನ ಆರಂಭ ಮಾಡಿದ್ವಿ. ಹಾಸನದಲ್ಲಿ 14 ವರ್ಷ 2010ರಿಂದ 2024 ಒಂದು ವರ್ಷಕ್ಕೆ 100-150 ಪ್ರಕರಣ ಮಾತ್ರ ದುರಸ್ತ ಆಗ್ತಾ ಇತ್ತು. 14 ವರ್ಷ ಸೇರಿಸಿದ್ರೆ 2444 ಪ್ರಕರಣ ಮಾತ್ರ ದುರಸ್ತ ಆಗಿದೆ. ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು, ನಮಗೆಲ್ಲರಿಗೂ ಆತ್ಮೀಯರು, ನಮ್ಮ ಹಿರಿಯರು ಆದಂತ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಿಲ್ಲಾಡಳಿತದ ಪರವಾಗಿ ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಡಿ ದುರಸ್ತು ಅಭಿಯಾನ ಹಾಸನದಲ್ಲಿ ಆರಂಭ ಮಾಡೋದಕ್ಕೆ ಮೊದಲು 14 ವರ್ಷದಲ್ಲಿ 2444 ರೈತರದ್ದು ಪೋಡಿ ಆಗಿದೆ. ನಾವು ಈಗ ಹಾಸನ ಜಿಲ್ಲೆಯಲ್ಲಿ 2025 ಒಂದೇ ವರ್ಷದಲ್ಲಿ 24,000 ರೈತರ ಜಮೀನುಗಳನ್ನ ದುರಸ್ತಿಗೆ ಕೈಗೆತ್ಕೊಂಡಿದ್ದೇವೆ. 24,000. 14 ವರ್ಷದಲ್ಲಿ ಆಗಿದ್ದು 2444. ನಾವು 2025 ಒಂದು ವರ್ಷದಲ್ಲಿ ಮಾಡಿರೋದು 24,000 ದುರಸ್ತು ಪ್ರಕರಣ ಮಾಡಿದ್ದೇವೆ. ರಾಜ್ಯದಲ್ಲಿ ಇಡೀ ನಾವು 2013ರಿಂದ 18 5 ವರ್ಷ ರಾಜ್ಯದಲ್ಲಿ ಆಗಿದ್ದು ಬರೀ 8,500 ದುರಸ್ತು. ನಾವು ಈಗ ಒಂದು ವರ್ಷದಲ್ಲಿ 1,51,313 ಪ್ರಕರಣಗಳನ್ನ ದುರಸ್ತು ಮಾಡಿದ್ದೇವೆ.
ಹಿಂದೆ ಎಲ್ಲ ಒಂದೊಂದು ದುರಸ್ತ ಆಗ್ಬೇಕಾದ್ರೆ ಅಧಿಕಾರ ಇದ್ದೋರ್ಗೆ ಮಾತ್ರ ಆಗ್ತಾ ಇತ್ತು, ಹಣ ಇದ್ದೋರ್ಗೆ ಮಾತ್ರ ಆಗ್ತಾ ಇತ್ತು. ಸಾಮಾನ್ಯ ಜನಗಳಿಗೆ ದುರಸ್ತು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ರೆ ಇವತ್ತು ಹಳ್ಳಿಯಲ್ಲಿ ಇರುವ ಕೊನೆ ರೈತನ ಮನೆ ಬಾಗಿಲಿಗೆ ಹುಡುಕೊಂಡೋಗಿ ಅವರ ಅರ್ಜಿ ಹಾಕದೆ ಹೋದ್ರೂ ಕೂಡ ನಾವೇ ಇವತ್ತು ಅವರ ಜಮೀನಿಗೆ ದುರಸ್ತು ಮಾಡಿಕೊಡ್ತಾ ಇದ್ದೇವೆ ಅಂತ ಅದನ್ನ ಇವತ್ತು ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು ಈಗ 24,000 ರೈತರ ಪೈಕಿ 17,000 ರೈತರದನ್ನ ಈಗಾಗಲೇ ನಾವು ದುರಸ್ತು ಮಾಡಿದ್ದೇವೆ. ಬರುವ ಇನ್ನೊಂದು 6 ತಿಂಗಳ ಅವಧಿಯಲ್ಲಿ ಇನ್ನೂ ಒಂದು 10-15,000 ಪ್ರಕರಣಗಳನ್ನ ರೈತರದನ್ನ ನಾವು ದುರಸ್ತು ಮಾಡಿಕೊಡ್ತೇವೆ. ರಾಜ್ಯದಲ್ಲಿ ಈ ಅಭಿಯಾನ ಆರಂಭ ಮಾಡಿದಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡಿದ್ರು. ಸುಮಾರು ಜನ ಮಾತನಾಡಿದ್ರು, ಯಾರ ಕೈಲೂ ಆಗ್ಲಿಲ್ಲ ನೀವು ಮಾಡ್ಬಿಡ್ತೀರಾ ಅಂತ ಚಾಲೆಂಜ್ ಮಾಡಿದ್ರು. ನಾವು ನೋಡೋಣ ಅಂತ ಕೈ ಹಾಕಿದ್ವಿ. ರಾಜ್ಯದಲ್ಲಿ ಸುಮಾರು ಜನ ನಮ್ಮ ಅಧಿಕಾರಿಗಳು ಕೂಡ ಆಗುತ್ತೆ ಆಗಲ್ಲ ಅಂತ ಬಹಳ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಆವಾಗ್ಲೇನೆ ಹಾಸನ ಜಿಲ್ಲೆಯಲ್ಲಿ ಆವತ್ತು ಜಿಲ್ಲಾಧಿಕಾರಿಗಳು ಶ್ರೀಮತಿ ಸತ್ಯಭಾಮ ಅವರು ಮತ್ತು ಆವತ್ತು DDLR ಸುಜಯ್ ಅವರು ಸೇರಿ ಬೇರೆ ಜಿಲ್ಲೆಗಳು ಮಾಡೋದಕ್ಕೆ ಮೊದಲೇ ಇದನ್ನ ಮಾಡಬಹುದು ಅಂತ ಅವರು ಹಾಸನದಲ್ಲಿ ನಮ್ಗೆ ತೋರಿಸ್ಕೊಟ್ರು. ಅದಕ್ಕೆ ಅವರನ್ನ ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದ್ದೇನೆ. ಹಾಸನದಲ್ಲಿ ಅವರು ಮಾಡಿ ತೋರಿಸಿದ ಮೇಲೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಆರಂಭ ಆಗಿ ಇವತ್ತು 1,51,000 ದುರಸ್ತನ್ನ ನಾವು ಬೇರೆ ಕಡೆ ಮಾಡ್ತಾ ಇದ್ದೇವೆ. ಅದನ್ನ ಇವತ್ತಿನ ಜಿಲ್ಲಾಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವತ್ತಿನ ಸರ್ವೆ ಅಧಿಕಾರಿಗಳು ಅದೇ ರೀತಿಯಲ್ಲಿ ಮುಂದುವರಿಸಿದ್ದಾರೆ. ಅವರಿದ್ದಾಗ 10,000 ಆಗಿತ್ತು, ಈಗ 17,000 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು ಬರುವ ದಿನಗಳಲ್ಲಿ ಯಾರ್ಯಾರ್ದು ಫಿಟ್ ಇದೆ, ಯಾರ್ಯಾರ್ದು ಅರ್ಹರಿದ್ದಾರೆ, ಯಾರ್ಯಾರ ಹತ್ರ ದಾಖಲೆ ಇದೆ, ಅವರೆಲ್ಲರಿಗೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ದುರಸ್ತು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಯಾರ ಹತ್ರ ಕನಿಷ್ಠ ದಾಖಲೆಗಳು ಇಲ್ಲ ಅವರಿಗೂ ಕೂಡ ಸರಳೀಕೃತ ಮಾರ್ಗದ ಮುಖಾಂತರ ಅದರಲ್ಲೂ ಕೆಲವರಿಗೆ ದುರಸ್ತನ್ನ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಭೂಮಿ ಅಂದ್ರೆ ಒಂಥರ ವಿವಾದ ಆಗ್ಬಿಟ್ಟಿದೆ. ಭೂಮಿ ಅಂದ್ರೆ ಗೊಂದಲದ ಗೂಡು ಆಗ್ಬಿಟ್ಟಿದೆ. ಭೂಮಿ ಶಕ್ತಿ ಕೊಡ್ತಕ್ಕಂತಹದ್ದು ಇವತ್ತು ನಮಗೆ ಒಂಥರ ಟೆನ್ಷನ್ ಕೊಡುವಂತಹದ್ದು ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ವಿವಾದಗಳು ತುಂಬಿದಾವೆ ಭೂಮಿಯಲ್ಲಿ. ಆ ಭೂಮಿಯ ಮಾಲೀಕತ್ವವನ್ನ ಭೂ ವಿವಾದದಿಂದ ಭೂ ಗ್ಯಾರಂಟಿ ಕಡೆಗೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಭೂಮಿಯ ಮಾಲೀಕತ್ವಕ್ಕೆ ಒಂದು ಖಚಿತತೆಯನ್ನ ಕೊಡಬೇಕು ಅಂತೇಳಿ ಅವರ ಘೋಷಣೆಯನ್ನ ಅನುಷ್ಠಾನ ಮಾಡುವಂತ ಕೆಲಸ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ದುರಸ್ತು ಅಭಿಯಾನವನ್ನ ಸಮರ್ಪಣೆ ಮಾಡುವುದರ ಮುಖಾಂತರ ಒಂದು ದೊಡ್ಡ ಮೈಲಿಗಲ್ಲನ್ನ ನಾವು ಇವತ್ತು, ಒಂದು ದೊಡ್ಡ ಹೆಜ್ಜೆಯನ್ನ ನಾವಿವತ್ತು ಇಡ್ತಾ ಇದ್ದೇವೆ. ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಕಂದಾಯ ಇಲಾಖೆ ಅಷ್ಟು ಸಲೀಸಾಗಿರೋ ಇಲಾಖೆ ಅಲ್ಲ. ಬೇರೆ ಇಲಾಖೆಗಳಿಗಿಂತ ಬಹಳ ಜಟಿಲ, ಬೇರೆ ಇಲಾಖೆಯಲ್ಲಿರುವಂತಹ ಸಮಸ್ಯೆಗಳಿಗಿಂತ ಜಾಸ್ತಿ ನಮ್ಮಲ್ಲಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೊಟ್ಟ ನಿರ್ದೇಶನಕ್ಕೆ ನಮ್ಮ ಇಲಾಖೆಯಲ್ಲಿ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಬಹುದು, ಸರ್ವೆ ಡಿಪಾರ್ಟ್ಮೆಂಟ್ ಇರಬಹುದು, ಎಲ್ಲರೂ ಕೂಡ ಸ್ಪಂದನೆಯನ್ನ ಮಾಡಿ 100ಕ್ಕೆ 100 ಅಲ್ಲದೆ ಹೋದ್ರು ಕೂಡ 100ಕ್ಕೆ 70 ಭಾಗ ಇವತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಸುಧಾರಣೆ ಆಗಿ ಜನಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮಾತ್ರ ನಾವು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಇಲಾಖೆ ಅಧಿಕಾರಿಗಳು ನಾನಾ ಬದಲಾವಣೆಗಳನ್ನ ತಗೊಂಡು ಬಂದು ಜನಗಳಿಗೆ ಸೇವೆ ಸಲ್ಲಿಸಬೇಕು, ಜನಗಳ ಭೂ ವಿವಾದಕ್ಕೆ ನಿವಾರಣೆಯನ್ನ ಕೊಡಬೇಕು, ಭೂ ಗ್ಯಾರಂಟಿಯನ್ನ ಕೊಡಬೇಕು ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಒಬ್ಬ ಗ್ರಾಮ ಸೇವಕನವರೆಗೆ, ಸರ್ವೇಯವರ್ವರೆಗೆ ಪ್ರತಿಯೊಬ್ಬರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯ ಅಧಿಕಾರಿಗಳ ಸಹಕಾರ ಇಲ್ಲದೆ ಹೋಗಿದ್ರೆ ನಾವು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಂಥ ಒಂದು ಮಹತ್ವದ ಘಟ್ಟದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳಬೇಕಾಗಿರೋದು ನನ್ನ ಧರ್ಮ, ನನ್ನ ಕರ್ತವ್ಯ.
ಅದರ ಜೊತೆಗೆ ಇವತ್ತು ಹಾಸನ ಜಿಲ್ಲೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಇಲಾಖೆ ಕೆಲಸನೇ ಜಾಸ್ತಿ ಇದೆ ಸರ್, ನನಗೆ ಇದು ಬಹಳ ಹೆಚ್ಚಿನ ಜವಾಬ್ದಾರಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ನನಗೆ ಖಡಕ್ ಆಗಿ ನಿರ್ದೇಶನ ಕೊಟ್ಟು ಹಾಸನ ಜಿಲ್ಲೆ ಜವಾಬ್ದಾರಿ ತಗೊಂಡು ಮಾಡಲೇಬೇಕು ಅಂತ ಅವರು ನನಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಹಾಸನ ಜಿಲ್ಲೆಯ ಅಭಿವೃದ್ಧಿಗೂ ಕೂಡ ಇವತ್ತು ಎಲ್ಲ ನಮ್ಮ MLAಗಳು MP ಗಳು MLCಗಳು ಅವರ ಸಹಕಾರದಿಂದ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಹಾಸನ ಜಿಲ್ಲೆಯ ಅಧಿಕಾರಿಗಳು ಕೂಡ ಇಲ್ಲಿ ಏನೇನೋ ಹೇಳಿದ್ರು, ಇಲ್ಲಿ ಅಧಿಕಾರಿಗಳಿಗೆ ಪಾರ್ಟಿ ಪಕ್ಷ ಇವೆಲ್ಲ ಸೆಳೆತಗಳು ಇದ್ದಾವೆ ಅಂತ. ಆದ್ರೂ ಕೂಡ ಎಲ್ಲ ಅಧಿಕಾರಿಗಳು ನಮಗೆ ಎಲ್ಲರೂ ಅಂದ್ರೆ ಒಂದು 70% ಅಧಿಕಾರಿಗಳು ಉತ್ತಮ ಸ್ಪಂದನೆಯನ್ನ ಕೊಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಅವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದು DC, CO, SP ಇಂದ ಹಿಡಿದು ಕೊನೆಯ ಅಧಿಕಾರಿಗಳವರೆಗೆ ಪ್ರತಿಯೊಬ್ಬರು ಒಂದು ಟೀಮ್ ಆಗಿ ನಾವು ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಶಾಸಕರುಗಳು ಸಂಸದರು ಅವರಿಗೂ ಕೂಡ ನಾನು ಧನ್ಯವಾದ ಹೇಳಬೇಕಾಗುತ್ತೆ. ಅದನ್ನ ಹೇಳುತ್ತಾ ಹಾಸನ ಜಿಲ್ಲೆಯ ಪರವಾಗಿ ಒಂದು 2-3 ಮನವಿಗಳನ್ನ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲೆಯಲ್ಲಿ ಬಹಳ ದಿನಗಳಿಂದ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರದೆ ಅರ್ಧಂಬರ್ಧ ಕೆಲಸ ಆಗಿ ನಿಂತಿದೆ. ಅದಕ್ಕೆ ಒಂದು ಮುಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ಮಾಡೋದಕ್ಕೆ ತಾವು ಎಲ್ಲಾ ಕೆಲಸಕ್ಕೂ ನಮ್ಗೆ ಸಹಕಾರ ಕೊಟ್ಟಿದ್ದೀರ. ಹಾಸನದ್ದು ಯಾವುದು ಕೇಳಿದ್ರು ಇಲ್ಲ ಅಂತ ಹೇಳಿದ್ರ. ಈ ವಿಮಾನ ನಿಲ್ದಾಣ ಒಂದು ಕಾರ್ಯರೂಪಕ್ಕೆ ತರುವಂತಹದ್ದು ಆಗ್ಬೇಕಾಗಿದೆ. ಅದಕ್ಕಿಂತ ಬಹುಶಃ ಮುಖ್ಯ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ದಾರೆ, ತಾವು ಇದ್ದೀರಾ. ಹಾಸನ ಜಿಲ್ಲೆಯಲ್ಲಿ ಈ ಹೇಮಾವತಿ ಮತ್ತು ಇತರೆ ನಾಲೆಗಳು ಯಾವಾಗೋ ಆದವು ಸರ್. ಈ ಸಬ್ಜೆಕ್ಟ್ ನನಗಿಂತ ಚೆನ್ನಾಗಿ CM ಅವ್ರಿಗೆ DCM ಅವ್ರಿಗೆ ಗೊತ್ತಿದೆ. ಆ ನಾಲೆಗಳ ಆಧುನೀಕರಣ ಆಗಿಲ್ಲ, ಅದರಿಂದ ನೀರು ಕೊನೆಗೆ ತಲುಪ್ತಾ ಇಲ್ಲ, ಎಲ್ಲಾ ರೈತರಿಗೂ ನ್ಯಾಯ ಸಿಗ್ತಾ ಇಲ್ಲ. ಸುಮಾರು ಕೆಲವು ರೈತರಿಗೆ ನೀರು ಸಿಗ್ತಾ ಇದೆ, ಕೆಲವು ರೈತರು ಅನಿಶ್ಚಿತತೆಯಲ್ಲಿ ಬದುಕುವಂತಹದ್ದು ಆಗಿದೆ. ತಾವೇನಾದ್ರೂ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಒಂದೇ ವರ್ಷ ಅಲ್ಲದೆ ಹೋದ್ರೂ ಕೂಡ ಪ್ರತಿ ವರ್ಷ ಹಾಸನದಲ್ಲಿ ಇಷ್ಟು ಕಿಲೋಮೀಟರ್ ನಾಲೆಗಳು ನೀರಾವರಿ ನಾಲೆಗಳ ಆಧುನೀಕರಣಕ್ಕೆ ಒಂದು ಸಂಕಲ್ಪ ಮಾಡಿ ಈ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಬೇಕು. ನಾಲೆಗಳ ಮತ್ತು ಉಪನಾಲೆಗಳ ಆಧುನೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ. ಹಾಗೆ ಹೇಮಾವತಿ ಜಲಾಶಯದ ಕೆಳಗಡೆ 100 ಎಕರೆ ಜಾಗ ಇದೆ. ಹಿಂದೆ ಉಪಮುಖ್ಯಮಂತ್ರಿಗಳು ಈ ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಬಂದು ಇಲ್ಲಿ ಒಂದು ಬೃಂದಾವನದ ರೀತಿಯಲ್ಲಿ ಗಾರ್ಡನ್ ಮಾಡಬೇಕು ಪ್ರಸ್ತಾವನೆಯನ್ನ ಕೊಡಿ ಅಂತ 6 ವರ್ಷದ ಹಿಂದೆನೆ 7 ವರ್ಷದ ಹಿಂದೆ ಅವರು ಹೇಳಿ ಹೋಗಿದ್ರು. ಆ ಪ್ರಸ್ತಾವನೆ ತಯಾರಿದೆ. ಉಪಮುಖ್ಯಮಂತ್ರಿಗಳು ಮನ್ಸು ಮಾಡಿ ಆ ಒಂದು ಬೃಂದಾವನ ಮಾದರಿಯಲ್ಲಿ ಹೇಮಾವತಿ ಕೆಳಗಡೆ ಒಂದು ಉದ್ಯಾನವನವನ್ನ ಮಾಡಿದ್ರೆ ಈ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟ ಹಾಗೆ ಆಗತ್ತೆ. ಆ ಕೆಲಸವನ್ನು ಕೂಡ ಮಾಡಬೇಕು. ಮತ್ತೊಂದು, ಕಾವೇರಿ ನೀರಾವರಿ ನಿಗಮದಿಂದ ಗಂಡಸಿ ಹೋಬಳಿ ಕೆರೆಗಳಿಗೆ ನೀರು ತುಂಬುವ ಕಾಮಗಾರಿ ಸುಮಾರು 150 ಕೋಟಿ ರೂಪಾಯಿ ಪ್ರಸ್ತಾವನೆ ಈಗಾಗಲೇ ಮಂಡಳಿಯಲ್ಲಿ ಇದೆ. ಇದನ್ನ ನಾವು ಎತ್ತಿನೊಳೆಯಿಂದ ಕೊಡಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಡಿಯೋ ನೀರು ಕೊಡೋವರೆಗೂ ಕೆರೆ ತುಂಬಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿಂದ ಅದು ಈಗ ನಾವು ಕಾವೇರಿ ನಿಗಮದಿಂದ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಪ್ರಸ್ತಾವನೆಗೂ ಕೂಡ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಸನ ಮಹಾನಗರ ಪಾಲಿಕೆ ಹೆಚ್ಚುವರಿ ಏರಿಯಾ ಸೇರ್ಪಡೆ ಆಗಿದ್ರಿಂದ ಅಭಿವೃದ್ಧಿ ಅನುದಾನ ಸಾಲ್ತಾ ಇಲ್ಲ. ಅದು ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತೇನೆ. ಹಾಸನ ಜಿಲ್ಲೆಯಲ್ಲಿ ಮಾನವ ಹಾಗೂ ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಆದ್ರೂ ಕೂಡ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ತುಂಬಾ ರೈತರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಒಂದು ಶಾಶ್ವತ ಯೋಜನೆ ಕೊಡಬೇಕು ಅನ್ನೋದು ಕೂಡ ಜನಗಳ ಮನವಿ ಆಗಿದೆ. ಇದನ್ನು ನಾನು ತಮ್ಮ ಗಮನಕ್ಕೆ ಸಲ್ಲಿಸುತ್ತಾ ಇವತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ. ಅವರು ಸಹ ನಮ್ಗೆ ಯಾವುದೇ ಕೆಲಸ ಕಾರ್ಯ ಕೇಳಿದ್ರು ಯಾವತ್ತು ಇಲ್ಲ ಅಂತ ಹೇಳದೆ ಕೆಲಸ ಕಾರ್ಯ ಮಾಡೋದರ ಜೊತೆಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ.
ನಮ್ಮ ಜಮೀರ್ ಅಣ್ಣ ಅವರಂತೂ ಏನ್ ಕೆಲಸ ಕೇಳಿದ್ರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲದಕ್ಕೂ ಎಸ್ ಬಾಸ್ ಮಾಡ್ತೀವಿ ಅಂತ ಹೇಳಿ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದ. ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬಂದಿದ್ದಾರೆ, ಅವರು ಕೂಡ PWD ಇಲಾಖೆಯಿಂದ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಕೈಗೆತ್ಕೊಂಡಿದ್ದಾರೆ. ಇವತ್ತು ಅದರಲ್ಲಿ ಕೆಲವು ಮಾತ್ರ ನಾವು ಪಟ್ಟಿಯಲ್ಲಿ ಸೇರಿಸಿದ್ದೇವೆ, 80% ಇವತ್ತು ನಮ್ದು ಪಟ್ಟಿಯಲ್ಲಿ ಸೇರಿಸಿಲ್ಲ. ಇನ್ನೊಂದು ದಿನ PWD ಸಪರೇಟ್ ಕಾರ್ಯಕ್ರಮ ಮಾಡಬೇಕು, ಅಷ್ಟು ಅನುದಾನ ನಮ್ಮ ಜಿಲ್ಲೆಯಲ್ಲಿ ಇದೆ. ಆದ್ರೆ ಇನ್ನೂ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಇದ್ದಾವೆ, ಅವರು ಕೂಡ ನಮ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಶಾಸಕರು ಕೂಡ ಒಂದಂತೂ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸಂಸದರು ಒಂದುಗೂಡಿ ನಾವು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾವೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದ. ಇವತ್ತಿನ ಕಾರ್ಯಕ್ರಮಕ್ಕೂ ಅವರು ಸಹಕಾರ ಕೊಟ್ಟಿದ್ದಾರೆ. ಕೊನೆಯದು ಹಾಸನ ಜಿಲ್ಲೆ ಪರವಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನ ರಾಜಕೀಯವಾಗಿ ಬಹಳ ಒಂದು ಪ್ರಭಾವ ಮಹತ್ವವನ್ನ ಹೊಂದಿರತಕ್ಕಂತಹ ಜಿಲ್ಲೆ. ಹಾಸನ ಜಿಲ್ಲೆಯವರು ಒಬ್ರು ಇಂಥ ಪ್ರಭಾವ ಇರತಕ್ಕಂತಹ ಜಿಲ್ಲೆ. ಘಟಾನುಘಟಿಗಳು ಇಲ್ಲಿ ರಾಜಕೀಯ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬರು ಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಕೂಗು ಕೂಡ ಈ ಜಿಲ್ಲೆಯದ್ದು ಇದೆ. ಆ ಜಿಲ್ಲೆಯವರೆಗೆ ಒಂದು ಮಂತ್ರಿ ಮಾಡಬೇಕು ಅಂತಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವರಿಗೆ ನಿವೇದನೆಯನ್ನ ಸಲ್ಲಿಸಿ ನಮಗೆ ಎಲ್ಲ ವಿಷಯದಲ್ಲಿ ಸಹಕಾರ ಕೊಟ್ಟಿದ್ದೀರಾ. ಮುಂದೆಯೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಆಶಿಸ್ತಾ, ನಾನು ಬಂದಿರುವಂತಹ ಸಮಸ್ತ ಜನತೆಗೆ ಬಹಳ ನಿಮ್ಮ ಸಹಕಾರಕ್ಕೆ ನಾನು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಹಾಸನ ಜಿಲ್ಲೆ ನನ್ನ ಹುಟ್ಟು ಜಿಲ್ಲೆ ಎಲ್ಲೋ, ನಾನು ಶಾಸಕನಾಗಿರೋದು ಎಲ್ಲೋ, ಆದ್ರೆ ಹಾಸನ ಜಿಲ್ಲೆಗೆ ನನಗೆ ಜವಾಬ್ದಾರಿ ಕೊಟ್ಟಾಗ ತಾವೆಲ್ಲರೂ ಕೂಡ ತೆರೆದ ಮನಸ್ಸಿನಿಂದ ನನ್ನನ್ನ ಸ್ವಾಗತ ಮಾಡಿ ಪಕ್ಷಾತೀತವಾಗಿ ಜನ ಸಹಕಾರ ಕೊಟ್ಟಿದ್ದೀರಾ. ನಿಮಗೆ ಅನಂತಾನಂತ ನನ್ನ ಧನ್ಯವಾದಗಳು. ನಮ್ಮ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲು ರಾತ್ರಿ ದುಡಿದಿದ್ದಾರೆ, ಅವರಿಗೂ ಕೂಡ ನನ್ನ ಮತ್ತೊಂದು ಧನ್ಯವಾದಗಳನ್ನ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ ಎಲ್ಲರಿಗೂ ಸಹ. ಬಂಧುಗಳೇ, ಜನಸೇವೆಯ ದೀಕ್ಷೆ ತೊಟ್ಟು ದಾಖಲೆಗಳನ್ನ ಸೃಷ್ಟಿಸ್ತಾ ಮಹತ್ತರ ಮೈಲಿಗಳನ್ನ ದಾಖಲಿಸ್ತಾ ದಾಂಗುಡಿ ಇಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರಿಗೆ ನಿಮ್ಮೆಲ್ಲರ ಚಪ್ಪಾಳಿಯ ಗೌರವವನ್ನು ಒಟ್ಟಾಗಿ ಸಲ್ಲಿಸೋಣ. ಪ್ರಿಯ ಬಂಧುಗಳೇ, ಕಾರ್ಯಕ್ರಮದ ಕಡೆಯ ಕ್ಷಣದವರೆಗೂ ತಾವೆಲ್ಲರೂ ಸಮಾಧಾನ ಚಿತ್ತದಿಂದ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಇದು ನಿಮಗಾಗಿ, ನಿಮ್ಮ ಏಳಿಗೆಗಾಗಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದ